ದೊಡ್ಡ ದೇವದಾಸು ಸೈಕೋ ಅನ್ಕೊಂಡಿದ್ಯಾ? ಆದ್ಯಾನ ಅಷ್ಟು ಲವ್ ಮಾಡೋನಾಗಿದ್ರೆ ಅವಳಿಗೆ ಯಾಕೋ ಅಷ್ಟೊಂದು ಟಾರ್ಚರ್ ಕೊಡ್ತಿದ್ದೆ? ಮನ್ವಿ, ಬಾಯಿ ಮುಚ್ಕೊಂಡು ಸೈಡಲ್ಲಿ ನಿಂತ್ಕೊ. ಅವ್ನು ಮುಂಚೆನೆ ನೋವಲ್ಲಿದ್ದಾನೆ, ಇನ್ನು ನೋವು ಮಾಡ್ಬೇಡ ಅವನಿಗೆ. ಇರೋ ವಿಷಯ ತಾನೇ ಹೇಳ್ತಾ ಇದ್ದೀನಿ. ಅಭಿ, ವಿಕ್ಕಿ ಆದ್ಯನ ಖಂಡಿತ ಲವ್ ಮಾಡಿಲ್ಲ. ಆದ್ಯ ಅಮೆಯನ್ನ ಮದುವೆ ಮಾಡ್ಕೊಂಡು ಹೋಗಿದ್ದಕ್ಕೆ ನೀನ್ ತುಂಬಾನೇ ಖುಷಿ ಪಡ್ಬೇಕು. ಮನ್ವಿ, ನಾನು ಈಗ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಬಾಯಿ ಮುಚ್ಕೊಂಡಿದ್ಬಿಡು. ಅಭಿ, ನಾನು ಹೇಳ್ತಿರೋದು ಸತ್ಯ. ಒಂದಿನ ವಿಕ್ಕಿ ಆದ್ಯ ಕುತ್ತಿಗೆ ಕೈ ಹಾಕಿ ಸಾಯಿಸೋ ಪ್ರಯತ್ನ ಪಟ್ಟ. ಮನ್ವಿ, ಆದ್ಯನ್ ಪರ ವಹಿಸ್ಕೊಂಡು ವಿಕ್ಕಿನ ಎಲ್ಲರ ಮುಂದೆ ವಿಲನ್ ಮಾಡ್ತಾ ಇದೆಯಾ? ಯಾರೇ ಹೇಳ್ಕೊಟ್ಟಿದ್ದು ನಿನ್ಗೆ ಈ ಥರ ಕಟ್ಕತ್ತಿನ ಬಂದು ಎಲ್ಲರ ಮುಂದೆ ಹೇಳು ಅಂತ? ಈ ಮನೇಲಿ ಒಬ್ಬರಾದ್ಮೇಲೆ ಒಬ್ರು ಹಾಳಾಗಿ ಹೋಗ್ತಿದ್ದಾರೆ. ಯಾರು ಕೆಟ್ಟ ಕಣ್ ಬಿತ್ತೋ ಏನೋ ಈ ಮನೆ ಮೇಲೆ. ಆ ಆದ್ಯ ಎಲ್ಲರಿಗೂ ಹರ್ಟ್ ಮಾಡಿ ಸಾಕಾಗಿಲ್ಲ ಅಂತ ಈಗ ನೀನು ದೊಡ್ಡಮ್ಮಂಗೆ ಹರ್ಟ್ ಮಾಡ್ತೇನೆ. ಅವ್ರ ಮುಂದೆ ಮಗನ್ನೇ ಕೊಲೆಗಾರ ಅಂತ ಎಷ್ಟೇ ಧೈರ್ಯ ನಿನ್ಗೆ? ಅತ್ತೆ, ನೀವು ಅವಳಿಗೆ ಹೊಡಿಬಾರ್ದಾಗಿತ್ತತೆ. ಅವಳು ಬಾಯಿಗೆ ಬಂದಿದ್ದಲ್ಲ ಮಾತಾಡ್ತಿದ್ದಾಳೆ, ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಅಭಿ? ಛೇ, ಇನ್ನು ಎಷ್ಟು ಜನರು ತಲೆ ಕೆಡಿಸೋ ಪ್ಲಾನಲ್ಲಿ ಇದ್ದಾಳೋ ಇವಳು. ಇಂದು ಅಮಯ ಎಲ್ಲದ? ರೀ, ಅದು ಅಮಯ. ಯಾಕಷ್ಟು ಟೆನ್ಷನಲ್ಲಿ ಮಾತಾಡ್ತಿದ್ಯಾ? ಅದೇನ್ ವಿಷಯ ಇದೆಯೋ ನೇರವಾಗಿ ಎಲ್ರಿಗೂ ಹೇಳ್ಬಿಡು. ಇನ್ನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಅದೇನ್ ವಿಷಯನೇ? ಯಾವಾಗ್ಲೂ ಒಂದೇ ವಿಷಯ ಇಟ್ಕೊಂಡು ಇಬ್ರು ಎಳೆದಾಡ್ತಿರ್ತೀರಾ. ಏನ್ ನಡೀತಿದೆ ನಮ್ಮ ಬೆನ್ನಿಂದೆ ಅಂತ? ನೀನು ಈಗಲೂ ಏನು ಮಾತಾಡದೆ ಸುಮ್ಮನೆ ಇದ್ರೆ ನನಗೆ ಕೋಪ ಬರೋದು ಬಿಂದು. ನಿನಗೇನು ಗೊತ್ತಿದೆಯೋ ಅದನ್ನ ಹೇಳು. ಏ ಬಿಂದು, ಇನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ, ಎಲ್ಲಾರ್ಗೂ ಹೇಳ್ಬಿಡು. ರೀ, ಅದು ಅಮಯ ಒಂದು ಹುಡುಗಿನ. ಹಾ, ಒಂದು ಹುಡುಗಿನ? ಅದೇನಂತ ಹೇಳೆ, ಸುಮ್ಮನೆ ಬಾಯ್ ಪಡ್ಕೋಬೇಡ. ಅದೇನ್ ಹುಡುಗಿ? ಯಾವ ಹುಡುಗಿ? ಪಾಪ ಅದಕ್ಕೇನು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತೀನಿ. ಎಲ್ಲೋ ಹೋಗಿದ್ದೆ ನೀನು? ಯಾಕೆ ಎಲ್ರಿಗೂ ಟೆನ್ಷನ್ ಕೊಡ್ತಾ ಇದೀಯಾ? ಏನಾಗಿದೆ ನಿನಗೆ? ನಿನಗೇನಾಗಿಲ್ಲ ತಾನೇ? ಆರಾಮಾಗಿದೆಯಾ ಅಲ್ವಾ? ಯಾರಾದರೂ ಮನೆಯಿಂದ ಆಚೆ ಹೋದರೆ ನನಗೆ ಕೆಟ್ಟ ಕೆಟ್ಟ ಯೋಚನೆಗಳು ಬರುತ್ತೆ. ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಆಚೆ ಹೋಗೋಕೆ ಮುಂಚೆ ನನಗೊಂದು ಮಾತು ಹೇಳಿಬಿಟ್ಟು ಹೋಗಿ. ದೊಡ್ಡಮ್ಮ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನಾನು ಆರಾಮಾಗೇ ಇದ್ದೀನಿ. ಏನ್ ಬಿಂದು, ಇನ್ನ ಯಾರನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗಿದೆ? ಇನ್ಯಾರೇ ಬರ್ತಾರೆ? ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಅಮ್ಮಯ್ಯ ಬಂದಾಯ್ತಲ್ಲ. ಹಂಗಲ್ಲ ಅಮ್ಮ, ಆಗ್ಲೇ ಬಿಂದು ಯಾವುದೋ ಅಮೇಯ ಹುಡುಗಿ ಅಂತೆಲ್ಲ ಹೇಳ್ದಂಗಿತ್ತಲ್ಲ, ಅದಕ್ಕೆ ಕೇಳ್ದೆ ಅಷ್ಟೆ. ಹೇ ಅಮ್ಮಯ್ಯ, ಮದುವೆಗೆ ಬಾರೋ ಅಂದರೆ ಬರಲಿಲ್ಲ. ಈಗೇನೋ ಮದುವೆ ಗಂಡು ಹುಟ್ಟಲ್ಲಿ ಬಂದಿದ್ಯಾ? ಅದಿರಲಿ, ಬಿಂದು ಏನೋ ಹುಡುಗಿ ಅದು ಇದು ಅಂತೇನೋ ಅಂತಿದ್ಲು.
ಬಂತು ನೋಡಿ ವಿಷಯ. ಏ ಅಮ್ಮಯ್ಯ, ಇವಳೆಲ್ಲೋ ಇದ್ಲು? ಆದ್ಯ ನೀನೇನಮ್ಮ ಇಲ್ಲಿ? ಅಲ್ಲಿ ನೀನಿಲ್ಲ ಅಂತ ಮಂಟಪದಲ್ಲಿ ಟೆನ್ಷನಲ್ಲಿ ಓಡಾಡ್ತಿದ್ದಾರೆ. ನೀನು ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ? ಆದ್ಯ, ಎಲ್ಲಮ್ಮ ಹೋಗಿದ್ದೆ ನೀನು? ಇವಾಗ ಇಲ್ಲಿಗೆ ಯಾಕೆ ಬಂದೆ? ಅಲ್ಲಿ ನಿನ್ನ ಕುಟುಂಬ ಅವಮಾನದಲ್ಲಿ ಒದ್ದಾಡ್ತಾ ಇದ್ದಾರೆ. ಅಮ್ಮಯ್ಯ, ಇವಳೆಲ್ಲೋ ಸಿಕ್ಕಿದ್ಲು ನಿನಗೆ? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಮೊದಲು ಹೋಗಿ ಅವ್ರ ಮನೆಗೆ ಬಿಟ್ಟು ಬಾ, ಹೋಗು. ಓಹೋ, ನಿಮ್ಗೆ ಕೈ ತುತ್ತು ಮಾಡಿ ಬಾಯೊಳಗೆ ಆ ತುತ್ತಿಟ್ರು ಅದು ಯಾವ ರುಚಿ ಅನ್ನೋದೇ ಗೊತ್ತಾಗ್ತಿಲ್ಲ. ನೀವ್ ಇಷ್ಟೊಂದು ಟ್ಯೂಬ್ ಲೈಟ್ ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಯಾಕೆಲ್ರು ಗುಗ್ಗುಗಳ ತರ ಬಿಹೇವ್ ಮಾಡ್ತಿದ್ದೀರಾ? ಸ್ವಲ್ಪ ಅವಳ ಕತ್ತನ್ನ ನೋಡಿ. ಮದುವೆ ಮಾಡ್ಕೊಂಡಿದೀಯಾ? ಏನೂ ಅರ್ಥ ಆಗ್ತಿಲ್ವಾ? ನನ್ ಕರ್ಮ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ನಿಮ್ಮನ್ನ ಯಾವಾರಿಸ್ತಾ ಇರೋದು. ನಿಶಿ, ನಿನ್ನ ಬಾಯಿ ಮೇಲೆ ಬಡ್ದು ಬಿಡ್ತೀನಿ ನೋಡು. ಅದೇನಂತ ಸರಿಯಾಗಿ ಹೇಳು. ಅಮ್ಮ, ಅವಳು ಕುತ್ತಿಗೆಯಲ್ಲಿ ತಾಳಿ ಇದೆ, ಅದನ್ನ ಕಟ್ಟಿರೋದು ಅಮೇಯ ಅಂತ ಹೇಳ್ದೆ. ಅಮ್ಮಯ್ಯ, ಅವಳು ಹೇಳ್ತಾ ಇರೋದು ಸತ್ಯ ಏನೋ? ನೀವಿಬ್ರು ಮದುವೆ ಮಾಡ್ಕೊಂಡ್ರಾ?